ಇದು ನಮ್ಮ ದಿನನಿತ್ಯದ ಕೆಲಸ. ಇದನ್ನು ಹೊಸದೇನಲ್ಲ. ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಮಾಡುವಂತದ್ದೇ ನನ್ನ ಕರ್ತವ್ಯ. ಸೊ ಎಲ್ಲಾ ಪಂಚಾಯತಿಲೂ ಈಗಾಗಲೇ ನಾವು ಅನುದಾನ ಬಿಡುಗಡೆ ಆಗಿರುವಂತದ್ದು ಸಮರ್ಪಕವಾಗಿ ರಸ್ತೆಗಳಿಗೆ, ಚರಂಡಿಗಳಿಗೆ, ಅದು ವಿಶೇಷವಾಗಿ ಕುಡಿಯೋ ನೀರು ಬೇಸಿಗೆಗೆಲ್ಲ. ಸೊ ಎಲ್ಲೂ ಕೂಡ ಲೋಪದೋಷ ಆಗ್ಬಾರ್ದು, ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಹೆಚ್ಚಿನ ರೀತಿಯಲ್ಲಿ ಕುಡಿಯೋ ನೀರಿಗೆ ಆದ್ಯತೆಯನ್ನು ಕೊಟ್ಟು ರಸ್ತೆ, ಚರಂಡಿ, ಶಾಲೆಗಳು, ದೇವಸ್ಥಾನಗಳು, ಏನೆಲ್ಲ ಜನರು ಕೆರೆ ಕಟ್ಟೆಗಳು ಇವತ್ತು ನೀರು ಕೇಳ್ತಾ ಇದ್ದಾರೆ. ವ್ಯವಸಾಯ ಮಾಡಬೇಕು, ನಾವೆಲ್ಲರೂ ಕೂಡ ಬದುಕನ್ನ ಕಟ್ಕೋಬೇಕಂತ ಹೇಳಿದ್ದಾರೆ. ಕೆಲವು ಉಪಗ್ರಾಮಗಳಲ್ಲಿ ಹಕ್ಕುಪತ್ರಗಳನ್ನ ಕೇಳ್ತಾರೆ. ಎಷ್ಟು ಉಪಗ್ರಾಮ ಮಾಡಿದ್ದಾರೆ, ಯಾರ್ಯಾರಿಗೆ ಹಕ್ಕುಪತ್ರ ಕೊಡಬೇಕು, ಮತ್ತೆ ಬಗರ್ ಹುಕುಂ ಸಾಕೊಂಡಿದ್ದು ನಮೂನೆ 50, 53, 57ರಲ್ಲಿ ಎಷ್ಟು ಜನ ಅರ್ಜಿಗಳು ಹಾಕೊಂಡಿದ್ದಾರೆ. ಇವೆಲ್ಲವೂ ಕೂಡ ನಾನು ನಮ್ಮ ಅಧಿಕಾರಿಗಳ ಜೊತೆನಲ್ಲಿ ನಮ್ಮ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡೋಕೆ ಬಂದಿದ್ದೀವಿ. ಇವತ್ತು ಮಾಗೇನಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 5 ಕೋಟಿ ರೂಪಾಯಿಗೆ ನಾವು ಅಭಿವೃದ್ಧಿ ಕೆಲಸಗಳು ಚಾಲನೆ ಕೊಡ್ತಾ ಒಟ್ಟಾರೆ ಈ ಪಂಚಾಯತಿಗೆ ನಾವು ಇದುವರೆಗೆ 15 ಕೋಟಿ ರೂಪಾಯಿ ನಾವು ಈಗಾಗಲೇ ನಾವು ಕೆಲಸಗಳಿಗೆ ಚಾಲನೆ, ಇದು 5 ಕೋಟಿ ಸೇರಿಸಿ 15 ಕೋಟಿ ರೂಪಾಯಿಗೆ ನಾವು ರಸ್ತೆ, ಚರಂಡಿ ಕೆಲಸ ಮಾಡಿದ್ವಿ. ಕೆಂಜಗರಹಳ್ಳಿ, ಮಾಗೇನಹಳ್ಳಿಯಿಂದ ಕೆಂಜಗರಹಳ್ಳಿವರೆಗೂ ಕೂಡ ಈಗ ಟಾರ್ ರೋಡ್ ಮಾಡಿಸ್ತಾ ಇದೀವಿ. ಅದು ಕೂಡ 3 ಕೋಟಿ ರೂಪಾಯಿ ದುಡ್ಡಿದೆ. ಸೊ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ರೀತಿಯಲ್ಲಿ ಆದ್ಯತೆ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.